ಸರ್ಕಾರಿ ಶಾಲೆಗೆ ಅಕ್ಷರ ಕಲಿಯಲು ಬರೋ ಬಡ ಮಕ್ಕಳಿಗೆ ಸರ್ಕಾರ ಬಿಸಿಯೂಟ ಜಾರಿಗೆ ತಂದಿದೆ. ಆದರೆ ಇದೇ ಯೋಜನೆ ಈಗ ಮಕ್ಕಳ ಜೀವಕ್ಕೆ ಕಂಟಕವಾಗ್ತಿದೆ. ಹಸಿದ ಹೊಟ್ಟೆಗೆ ಅನ್ನ ನೀಡಬೇಕಾದ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಮಕ್ಕಳು ವಿಷಯುಕ್ತ ಆಹಾರ ಸೇವಿಸೋ ಪರಿಸ್ಥಿತಿ ಬಂದಿದೆ. ಈ ಪ್ರಮಾಣದ ಹುಳುಗಳು ತೊಗರಿ ಬೇಳೆಯಲ್ಲಿ ಇರ್ತಕ್ಕಂಥದ್ದು. ಈ ತೊಗರಿ ಬೇಳೆ ಕಳೆದ ತಿಂಗಳು ಸಪ್ಲೈ ಆದಂತಹ ತೊಗರಿ ಬೇಳೆ. ಈ ಶಿಕ್ಷಣ ಇಲಾಖೆಗೆ ಏನಾಗಿದೆ? ಏಗುತ್ತಾ ಜೀಕುತ್ತಾ ಬೇಳೆಯಲ್ಲಿ ಓಡಾಡ್ತಾ ಇರೋ ಹುಳ, ಮತ್ತೊಂದ್ ಕಡೆ ಹುಳ ಬಿದ್ದ ಬೇಳೆ ಕಾಳುಗಳನ್ನ ಗುಂಡಿಯಲ್ಲಿ ಮುಚ್ಚಿರೋ ಭೂಪರು, ಶಾಲೆಯಲ್ಲಿ ಕೊಡೋ ಬಿಸಿಯೂಟದಲ್ಲೂ ಹುಳ, ಅಂಗನವಾಡಿಯ ಮಕ್ಕಳಿಗೆ ನೀಡೋ ಫುಡ್ ನಲ್ಲೂ ಹುಳು. ಏನಾಗಿದೆ ಶಿಕ್ಷಣ ಇಲಾಖೆಗೆ? ಕಲಬುರಗಿಯಲ್ಲಿ ಬಿಸಿಯೂಟದಲ್ಲಿ ಹುಳಗಳ ರಾಶಿ. ಟಿವಿ9 ರಿಯಾಲಿಟಿ ಚೆಕ್ ನಲ್ಲಿ ಕರ್ಮಕಾಂಡ ಬಯಲು. ಕೊಪ್ಪಳದಲ್ಲಿ ಮಕ್ಕಳಿಗೆ ನೀಡೋ ಬಿಸಿಯೂಟದಲ್ಲಿ ಹುಳು ಪತ್ತೆಯಾಗ್ತಾ ಇದ್ದ ಹಾಗೆ ಟಿವಿ9 ರಿಯಾಲಿಟಿ ಚೆಕ್ಗೆ ಇಳಿದಿದೆ. ಕಲಬುರಗಿಯಲ್ಲಿ ಟಿವಿ9 ನಡೆಸಿದ ರಿಯಾಲಿಟಿ ಚೆಕ್ ನಲ್ಲಿ ಈ ಕರ್ಮಕಾಂಡ ಬಯಲಾಗಿದೆ. ಇಲ್ಲಿನ ತಾರಾಫೈಲ್ ಬಡಾವಣೆಯ ಪ್ರಾಥಮಿಕ ಶಾಲೆಯ ತೊಗರಿ ಬೇಳೆಯಲ್ಲಿ ರಾಶಿ ರಾಶಿ ಹುಳಗಳ ದರ್ಬಾರ್ ನಡೀತಾ ಇದೆ. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಸಾಕಷ್ಟು ಆ ಕಡೆಗಳಲ್ಲಿ ಇದೇ ರೀತಿಯ ಆಹಾರ ಪತ್ತೆ ಆಗಿರ್ತಕ್ಕಂಥದ್ದು. ಸದ್ಯ ನಾನು ಕಲಬುರಗಿ ಜಿಲ್ಲೆಯ ಕಲಬುರಗಿ ನಗರದಲ್ಲಿರ್ತಕ್ಕಂಥ ತಾರ್ಪಲ್ ಬಡಾವಣೆಯಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥದ್ದು. ಇಲ್ಲೂ ಕೂಡ ತೊಗರಿ ಬೇಳೆ ಏನಿದೆ, ಆ ತೊಗರಿ ಬೇಳೆ ಸರಬರಾಜು ಮಾಡಿರ್ತಕ್ಕಂಥ ತೊಗರಿ ಬೇಳೆಯಲ್ಲಿ ಸಾಕಷ್ಟು ಪ್ರಮಾಣದ ಹುಳುಗಳು ಪತ್ತೆ ಆಗಿರ್ತಕ್ಕಂಥದ್ದು. ಟಿವಿ9 ತಂಡ ರಿಯಾಲಿಟಿ ಚೆಕ್ಗೆ ಬರುತ್ತೆ ಅನ್ನೋ ಕಾರಣಕ್ಕೋ ಏನೋ ದಾವಣಗೆರೆಯಲ್ಲಿ ಹುಳು ಬಿದ್ದಿದ್ದ ಆಹಾರ ಧಾನ್ಯಗಳನ್ನ ಸಮಾಧಿ ಮಾಡಲಾಗಿತ್ತು. ದಾವಣಗೆರೆ ತಾಲೂಕಿನ ಪಾಮೇನಹಳ್ಳಿಯಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಹುಳ ಬಿದ್ದ ಬೇಳೆಕಾಳುಗಳನ್ನ ಗುಂಡಿಯಲ್ಲಿ ಮುಚ್ಚಿ ಹಾಕಲಾಗಿದೆ. ಶಾಲೆಗೆ ಕಳಪೆ ಬೇಳೆಗಳನ್ನ ಸರಬರಾಜು ಮಾಡಲಾಗಿದ್ದು, ಹೀಗಾಗಿ ಆ ಬೇಳೆಯನ್ನ ಬಳಸಬಾರದು ಅಂತ ಮೇಲಾಧಿಕಾರಿಗಳೇ ಸೂಚನೆ ಕೊಟ್ಟಿದ್ದಾರೆ. ಇದೇ ಸೂಚನೆ ಟಿವಿ9 ರಿಯಾಲಿಟಿ ಚೆಕ್ ನಲ್ಲೂ ಹೊರಬಿದ್ದಿದೆ. ಇಲ್ಲಿ 52 ಮಕ್ಕಳು ಶಾಲೆಗೆ ಹಾಜರಾಗುತ್ತಿದ್ದಾರೆ. ಬಿಸಿಯೂಟಕ್ಕೆ ಸರಬರಾಜಾದ ಬೇಳೆ ತುಂಬ ಕಳಪೆಯಾಗಿದ್ದು ಬಳಸದಂತೆ ಸೂಚನೆ ನೀಡಿದೆ ಅಂತ ಹೇಳಿದ್ದಾರೆ. ಅಂದರೆ ಬಿಸಿಯೂಟದ ಒಂದು ಬೇಳೆ ಏನಿದೆ ಆ ಸಂಪೂರ್ಣವಾಗಿ ಅದು ಕೊಳೆತು ಹಿಟ್ಟಾಗಿರ್ತಕ್ಕಂಥ, ಹುಳ ಹಿಡಿದು ಹಿಟ್ಟಾಗಿರ್ತಕ್ಕಂಥ. ಆಹಾರ ಸಚಿವರ ತವರು ಜಿಲ್ಲೆಯಲ್ಲೇ ಅವ್ಯವಸ್ಥೆ. ಆಹಾರ ಸಚಿವರ ತವರು ಕೋಲಾರ ಜಿಲ್ಲೆಯಲ್ಲೂ ಆಹಾರದ ಅವ್ಯವಸ್ಥೆ ಬಯಲಾಗಿದೆ. ಕೋಲಾರದ ಕಮಲಮಹಡಿ ಶಾಲೆ, ಬಾಪೂಜಿ ಶಾಲೆ, ಪಿಸಿ ಬಡಾವಣೆ ಸೇರಿದಂತೆ ಹಲವೆಡೆ ಟಿವಿ9 ರಿಯಾಲಿಟಿ ಚೆಕ್ ನಡೆಸಿದೆ. ಈ ವೇಳೆ ಹುಳು ತಿಂದ ಕೆಟ್ಟು ಹೋಗಿರೋ ತೊಗರಿ ಬೇಳೆ ಪೂರೈಕೆ ಮಾಡಿರೋದು ಬೆಳಕಿಗೆ ಬಂದಿದೆ. ಮುಗ್ಗಲು ಬೇಳೆಯಲ್ಲೇ ಸಿಬ್ಬಂದಿ ಅಡುಗೆ ಮಾಡ್ತಿದ್ದಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ ಅಂಗನವಾಡಿ ಮಕ್ಕಳಿಗೆ ವಿತರಿಸುವ ಫುಡ್ ನಲ್ಲೂ ಹುಳುಗಳು ಪತ್ತೆಯಾಗಿದೆ. ಬಳ್ಳಾರಿ ತಾಲೂಕಿನ ಯರ್ರಗುಡಿ ಗ್ರಾಮದ ಅಂಗನವಾಡಿಯ ಅಕ್ಕಿ, ಹೆಸರು ಕಾಳಿನಲ್ಲಿ ನುಸಿ ಹುಳುಗಳು ಪತ್ತೆಯಾಗಿದೆ. ಹಸಿದ ಹೊಟ್ಟೆಗೆ ಅನ್ನ ನೀಡಬೇಕಿದ್ದ ಸರ್ಕಾರಿ ಯೋಜನೆಯೊಂದು ಇಂದು ಮಕ್ಕಳ ಪಾಲಿಗೆ ಕಂಟಕವಾಗಿ ಪರಿಣಮಿಸಿದೆ. ಇದು ಅಕ್ಷರ ದಾಸೋಹವೋ ಅಥವಾ ಮಕ್ಕಳ ಜೀವದ ಜೊತೆ ಚೆಲ್ಲಾಟವೋ ಅಂತ ಪೋಷಕರು ಕಿಡಿಕಾರ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.